ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ರೀಡಿಂಗ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್ ಏನು, ಅವರು ಯಾವ ಥರ ಯೋಚನೆ ಮಾಡ್ತಾ ಇದ್ದಾರೆ, ಅವರ ಥಾಟ್ಸ್ ಏನು, ಅವರ ಫೀಲಿಂಗ್ಸ್ ಏನು ಅಂತ ಅಂದ್ಬಿಟ್ಟು ನೋಡೋಣ. ಅವರ ಎನರ್ಜಿ ಅಪ್ಡೇಟ್ಸ್ ಅನ್ನೋವಂಥದ್ದನ್ನು ಮಾಡೋಣ. ನಾನಿಲ್ಲಿ ಕಾರ್ಡ್ ಶಫಲ್ ಮಾಡಬೇಕಾದ್ರೆ ನೀವು ನಿಮ್ಮ ಪರ್ಸನ್ನ ನೆನಪಿಸ್ಕೊಳ್ತಾರೆ, ಸೊ ದಟ್ ನಾನು ಅವರ ಎನರ್ಜಿ ಪಿಕ್ ಮಾಡೋದು ಈಸಿ ಆಗುತ್ತೆ. ಓಕೆ, 7 ಆಫ್ ಪೆಂಟಿಕಲ್ಸ್ ಅಂತ ಬಂದಿದೆ. ಇಟ್ಸ್ ಅ ವೇಟಿಂಗ್ ಕಾರ್ಡ್. ಅವರು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ತುಂಬ ದಿವಸದಿಂದ ಅವರು ಏನೂ ಒಂದು ಅವರ ಲೈಫಲ್ಲಿ ಪ್ರೋಗ್ರೆಸ್ ಅನ್ನೋ ಅಂಥದ್ದಿಲ್ಲ. ಆ್ಯಂಡ್ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ಯೋಚನೆ ಮಾಡ್ತಿದ್ದಾರೆ. ನೀವಿಲ್ದೇ ಅವ್ರ ಲೈಫಲ್ಲಿ ಬೆಳವಣಿಗೆ ಅನ್ನೋ ಅಂಥದ್ದಿಲ್ಲ. ನೀವು ಅವ್ರ ಲೈಫ್ಗೆ ಹೋದಾಗ ಅವರ ಜೀವನ ತುಂಬ ಚೆನ್ನಾಗಿತ್ತು. ಅವರು ಫಿನಾನ್ಷಿಯಲಿ ಗ್ರೋತ್ ಆಗ್ಬೋದು, ಅಥವಾ ಅವರು ಅವರ ಲೈಫಲ್ಲಿ ನೆಮ್ಮದಿಯಾಗಿ ಖುಷಿಯಾಗಿ ಇರೋದಕ್ಕೆಲ್ಲ ನೀವು ಬಂದ ಮೇಲೆ ಕಾರಣ ಆಯಿತು ಅಂದ್ಬಿಟ್ಟು ಈ ಪರ್ಸನ್ನು ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆ ಪರ್ಸನ್ಗೆ ಅನ್ನಿಸ್ತಾ ಇದೆ ಲೈಕ್ ನೀವು ಇರಬೇಕಾಗಿತ್ತು, ನೀವು ಇದ್ದಿದ್ದರೆ ಅವ್ರ ಲೈಫ್ ಇನ್ನೂ ಚೆನ್ನಾಗಿರ್ತಿತ್ತು, ಒಂದು ಗ್ರೋತ್ ಅನ್ನೋವಂಥದ್ದು ಆಗ್ತಿತ್ತು ಅಂತ ಅಂದ್ಬಿಟ್ಟು ಅವರು ಅಂದ್ಕೊಳ್ತಿದ್ದಾರೆ. ಆ್ಯಂಡ್ ಅವರು ನಿಮಗೆ ಕೊಟ್ಟಂತಹ ಟೈಮ್ ಅದು ತುಂಬ ವ್ಯಾಲ್ಯೂಯಬಲ್ ಟೈಮ್ ಅಂತ ಅವರು ಈಗ ಫೀಲ್ ಮಾಡ್ತಿದ್ದಾರೆ. ನಿಮ್ಮನ್ನ ಬಿಟ್ಟು ಹೋದ್ಮೇಲೆ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ರೂ ಈ ಪರ್ಸನ್ಗೆ ಅನ್ನಿಸ್ತಾ ಇದೆ ನಿಮ್ಮ ಜೊತೆ ಅವರು ಇದ್ದಂತಹ ಒಂದು ಟೈಮ್ ತುಂಬಾ ಒಳ್ಳೆ ಟೈಮ್, ಅದು ಆ ಒಂದು ಮೆಮೊರೀಸ್ನ ಇನ್ಯಾರೂ ಕೊಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇರೋ ಅಂಥದ್ದು. ಲೈಕ್ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದಾರೆ ಅನ್ನೋ ಅಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ನೀವು ರೈಟ್ ಪರ್ಸನ್ ಅವರ ಲೈಫಲ್ಲಿ ಅಂತ ಅಂದ್ಬಿಟ್ಟು ಅವರು ಅಂದ್ಕೊಳ್ತಾ ಇರೋ ಅಂಥದ್ದು. ಆ್ಯಂಡ್ ಆಲ್ಸೋ ಕಿಂಗ್ ಆಫ್ ವಾಂಡ್ಸ್ ಬಂದಿದೆ. ಕಿಂಗ್ ಆಫ್ ವಾಂಡ್ಸ್ ಅಂತ ಅಂದರೆ ಈ ಪರ್ಸನ್ಗೆ ನಿಮ್ಮ ಮೇಲೆ ಇನ್ನೂ ಅಟ್ರ್ಯಾಕ್ಷನ್ ಅನ್ನೋ ಅಂಥದ್ದಿದೆ. ಇನ್ನು ಈ ಪರ್ಸನ್ ನಿಮ್ಮ ಜೊತೆ ಇರಬೇಕು, ನೀವಿಲ್ದೇ ಅವ್ರು ಇರೋದಕ್ಕಾಗಲ್ಲ, ನಿಮ್ಮ ಜೊತೆನೇ ಒಂದು ಜೀವನನ ಕಟ್ಕೋಬೇಕು ಅಂತ ಅಂದ್ಬಿಟ್ಟು ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರಿಗೆ ಅನ್ನಿಸ್ತಾ ಇದೆ ಲೈಕ್ ನಾನು ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ನಾನು ತುಂಬ ಆ್ಯಕ್ಟಿವ್ ಆಗಿರಲಿಲ್ಲ, ನಾನು ಅವ್ರನ್ನ ಕೇರ್ ಮಾಡಲಿಲ್ಲ, ಅಥವಾ ಅವರ ಮೇಲೆ ಒಂದು ಕನ್ಸರ್ನ್ ಅನ್ನೋವಂಥದ್ದು ತೋರಿಸ್ಲಿಲ್ಲ. ಲೈಕ್ ಈ ಥರ ಒಂದು ಬಿಹೇವಿಯರ್ ನಿಮಗೆ ತುಂಬ ಹರ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗ್ತಾ ಇದೆ. ಆ್ಯಂಡ್ ಕಿಂಗ್ ಆಫ್ ವಾಂಡ್ಸ್ ಅಂತ ಅಂದರೆ ಈ ಪರ್ಸನ್ ನಿಮ್ಮ ಮೇಲೆ ಒಂದು ಅಟ್ರ್ಯಾಕ್ಷನ್ ಅನ್ನೋವಂಥದ್ದನ್ನು ಇಟ್ಕೊಂಡಿದ್ರು. ಅಂದರೆ ಒಂದು ರೊಮ್ಯಾಂಟಿಕ್ ಅಟ್ರ್ಯಾಕ್ಷನ್ ಅನ್ನೋವಂಥದ್ದು ಕೂಡ ಈ ಪರ್ಸನ್ಗೆ ಇತ್ತು. ಆ್ಯಂಡ್ ಈ ಪರ್ಸನ್ಗೆ ಕೆಲವೊಂದು ಸರಿ ಈಗೋ ಆ್ಯಟಿಟ್ಯೂಡ್ ಅನ್ನೋವಂಥದ್ದು ತುಂಬ ಜಾಸ್ತಿ ತೋರಿಸ್ಕೊಳ್ತಾ ಇದ್ರು. ಅಂದರೆ ಈ ಪರ್ಸನ್ ಅವ್ರು ಹೇಳಿದ್ದು ರೈಟ್ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಇರ್ತಾ ಇದ್ರು. ಆ್ಯಂಡ್ ಇವರ ಜೊತೆ ನಿಮ್ಮ ಬಿಹೇವಿಯರ್ ಕೆಲವೊಂದು ಸರಿ ಯಾವ ಥರ ಇರಬೇಕು ಅನ್ನೋದೇ ನಿಮಗೆ ಗೊತ್ತಾಗ್ತಿರ್ಲಿಲ್ಲ ಅಂತ ಅನಿಸುತ್ತೆ. ಅವರ ವರ್ತನೆ ತುಂಬ ಆ್ಯಟಿಟ್ಯೂಡ್, ಈಗೋಯಿಸ್ಟಿಕ್, ಸ್ಟಬಾನ್ ಈ ಥರ ಇರೋವಂಥ ಪರ್ಸನ್ ಆಗಿದ್ರು ಅನಿಸುತ್ತೆ. ಸೊ ಈಗ ಅವ್ರಿಗೆ ಅನ್ನಿಸ್ತಾ ಇದೆ ನಾನು ಆ ಥರ ಇರಬಾರ್ದಿತ್ತು, ನಾನು ಈ ಒಂದು ರಿಲೇಷನ್ಶಿಪ್ಗೆ 100% ಎಫರ್ಟ್ಸ್ ಅಥವಾ ಹಾರ್ಡ್ ವರ್ಕ್ ಮಾಡಿದಿದ್ರೆ ನಾನು ನಿಮ್ಮನ್ನು ಕಳ್ಕೊತಿರ್ಲಿಲ್ಲ, ಅಥವಾ ನಾನು ಈ ಒಂದು ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆಗ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ಆ ಪರ್ಸನ್ಗೆ ಅನ್ನಿಸ್ತಾ ಇದೆ. ಸೊ ಈ ಪರ್ಸನ್ಗೆ ಒಂದು ರಿಯಲೈಸೇಷನ್ ಅನ್ನೋವಂಥದ್ದು ಇಲ್ಲಿ ಆಗ್ತಾ ಇರೋವಂಥದ್ದು. ಅಂದರೆ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಪೇಷನ್ಸಿಂದ. ಈ ರಿಲೇಷನ್ಶಿಪ್ ಏನಾದರೂ ಆಗ್ಬೋದು, ಒಂದು ಪಾಸಿಟಿವ್ ಹಂತಕ್ಕೆ ಹೋಗ್ಬೋದು ಅಂತ ಅಂದ್ಬಿಟ್ಟು ಈ ಪರ್ಸನ್ಗೆ ರಿಯಲೈಸ್ ಆಗ್ತಾ ಇದೆ. ಆ್ಯಂಡ್ ಅವ್ರಿಗೆ ಅನ್ನಿಸ್ತಾ ಇದೆ ನಾನು ಇಲ್ಲಿ ನೋಡಿ ಅವರು ಒಂದು ಸೈಡ್ ಫೇಸ್ ಮಾಡಿದ್ದಾರೆ, ನಿಮಗೆ ಡೈರೆಕ್ಟ್ ಫೇಸ್ ಮಾಡಿಲ್ಲ. ಓಕೆನಾ? ಸೊ ಅಂದರೆ ಇವರು ಇನ್ನೂ ನಿಮಗೆ ಟೈಮ್ ಅನ್ನೋವಂಥದ್ದು ಅಥವಾ ನಿಮಗೆ ಈ ಒಂದು ಪ್ರೀತಿ ಅನ್ನೋವಂಥದ್ದನ್ನು ಪ್ರಾಪರಾಗಿ ಕೊಟ್ಟಿದ್ದಿದ್ರೆ ನಾನು ಇನ್ನೂ ಈ ರಿಲೇಷನ್ಶಿಪ್ಪಲ್ಲಿ ಇರ್ಬೋದಿತ್ತು ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಸೊ ಈ ಸ್ಟಿಲ್ ವೆಯ್ಟಿಂಗ್, ಅವ್ರು ನಿಮಗೆ ವೆಯ್ಟ್ ಮಾಡ್ತಾ ಇರೋದು ಅಥವಾ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರೋದು, ನಿಮ್ಮ ಜೊತೆ ಇದ್ದಿದ್ರೆ ಚೆನ್ನಾಗಿರ್ತಿದ್ದೆ ಅನ್ನೋವಂಥದ್ದನ್ನು ಈ ಒಂದು ರೀಡಿಂಗಲ್ಲಿ ಕಾಣ್ಬೋದು. ಆ್ಯಂಡ್ ನೆಕ್ಸ್ಟ್ ಎನರ್ಜಿ ಪಿಕ್ ಮಾಡೋಣ ಅವ್ರದ್ದು. ಓಕೆ, ದ ಚಾರಿಯೇಟ್ ಅಂತ ಅಂದರೆ ವಿತ್ ಲಾಟ್ ಆಫ್ ಸ್ಟ್ರಗಲ್ಸ್, ಅವ್ರಿಗೆ ತುಂಬ ಕಷ್ಟ, ಅಥವಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅವರು ಒಂದು ಏನಂತಾರೆ ನೆಮ್ಮದಿ ಅನ್ನೋವಂಥದ್ದು ಕೊನೆಯಲ್ಲಿ ಅವ್ರಿಗೆ ಕಾಣಿಸ್ಲಿಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ಅವರು ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಸ್ವಲ್ಪ ಕಷ್ಟಪಟ್ಟರು, ನಿಮ್ಮ ಜೊತೆ ಅವರು ಇರೋದಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಈಗ ಆ ಪರ್ಸನ್ಗೆ ರಿಲೇಷನ್ಶಿಪ್ನ ನಾನು ಬ್ಯಾಲೆನ್ಸ್ ಮಾಡಬೇಕಾಗಿತ್ತು, ನಾನು ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ ನನಗೆ 1/10 ಅವರು ನನಗೆ ಪ್ರೀತಿ ತೋರಿಸಿದ್ರೆ ನಾನು ಅದರ 2 ನಾನು ಪ್ರೀತಿನ ಕೊಡಬೇಕಾಗಿತ್ತು, ನಾನು ನನ್ನ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೋಬೇಕಾಗಿತ್ತು, ನಾನು ಏನೂ ಮಾಡ್ದೇನೆ ಅವ್ರನ್ನ ಮೂವ್ ಆನ್ ಮಾಡಿ ಮುಂದೆ ಬಂದ್ಬಿಟ್ಟಿದ್ದೀನಿ. ಬಟ್ ಈಗ ಅವ್ರಿಗೆ ಅನ್ನಿಸ್ತಾ ಇದೆ, ಅವ್ರಿಗೆ ಒಂದು ರಿಯಲೈಸೇಷನ್ ಆಗಿ ಮತ್ತೆ ವಾಪಸ್ ಅವರ ಜೀವನನ ಅವರು ಕಂಟ್ರೋಲ್ಗೆ ತೊಗೊಂಡು ಬರಬೇಕು, ನಿಮ್ಮ ಜೊತೆ ಒಂದು ಜೀವನನ ಬೆಳೆಸಬೇಕು ಅಥವಾ ಒಂದು ಜೀವನನ ಲೀಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ. ಸೊ ಒಂದು ಕನ್ಫ್ಯೂಷನ್ ಅನ್ನುವಂಥದ್ದು ಆಗಿತ್ತು, ಬಟ್ ಈ ಪರ್ಸನ್ಗೆ ಈಗ ಕ್ಲಾರಿಟಿ ಅನ್ನುವಂಥದ್ದು ಸಿಗ್ತಿದೆ. ನೋಡಿ, ಇದೆರಡು ಪಾಸ್ಟ್ ಕಡೆ ಟರ್ನ್ ಆಗಿದೆ, ಬಟ್ ಈ ಒಂದು ಕಾರ್ಡ್ ಮಾತ್ರ ಫ್ಯೂಚರ್ಗೆ ಟರ್ನ್ ಆಗಿದೆ. ಅಂದರೆ ವಿತ್ ಲಾಟ್ ಆಫ್ ಸ್ಟ್ರಗಲ್ಸ್ ಈ ಪರ್ಸನ್ ಬಂದು ಈಗ ನಿಮ್ಮ ಕಡೆ ಎಷ್ಟೇ ಕಷ್ಟ ಇದ್ರೂ ಮತ್ತೆ ನಿಮ್ಮನ್ನು ಕನೆಕ್ಟ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಈಗ. ಅಂದರೆ ಅವ್ರಿಗಿದ್ದಂಥ ಒಂದು
ಇಂಬ್ಯಾಲೆನ್ಸ್ ಸ್ಟೇಟ್ ಅಂತ ಅಂದರೆ ಅವ್ರಿಗೆ ಮೆಂಟಲಿ ಫಿಸಿಕಲಿ ಅವ್ರು ಏನು ನಿಮ್ಮಿಂದ ಕಳ್ಕೊಂಡಿದ್ರು, ಅಂದರೆ ಅವ್ರು ಏನು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರು, ಈಗ ಅದೇ ಅವರಿಗೆ ಅನ್ನಿಸ್ತಾ ಇದೆ ನಾನು ಈ ಥರ ಇರಬಾರ್ದಿತ್ತು ಅಂತ ಅಂದ್ಬಿಟ್ಟು. ಸೊ ಒಂದು ಪಾಸಿಟಿವ್ ವೇಯಲ್ಲಿ ಆ ಪರ್ಸನ್ ನಿಮ್ಮ ಕಡೆ ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ಗೆ ಒಂದು ರಿಯಲೈಸೇಷನ್ ಅನ್ನೋ ಅಂಥದ್ದು ಇಲ್ಲಿ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ಬೋದು. ಆ್ಯಂಡ್ ಈ ಪರ್ಸನ್ ಕೂಡ ಈಗ ಪ್ರೊಆಕ್ಟಿವ್ ಆಗಿ, ಇದು ಈ ಕಾರ್ಡು ನೋಡಿ ನೈಟ್ ಆಫ್ ಸ್ವಾರ್ಡ್, ಅಂದರೆ ನೀವು ಇಲ್ಲಿ ಬರ್ತಿದ್ರೆ ಆ ಪರ್ಸನ್ ಕೂಡ ನಿಮ್ಮನ್ನ ಕನೆಕ್ಟ್ ಆಗೋದಕ್ಕೆ ಬರ್ತಿದ್ದಾರೆ ಅನ್ನೋ ಥರ. ಅಂದರೆ ಇದು ಒಂಥರ ಪ್ರೊಆಕ್ಟಿವ್ ಕಾರ್ಡ್. ಇವರು ಆದಷ್ಟು ಬೇಗ ನಿಮ್ಮ ಹತ್ರ ಬರಬೇಕು, ನಿಮ್ಮ ಹತ್ರ ಮಾತಾಡಬೇಕು, ನೀವು ಕೊಟ್ಟಂತಹ ಮೆಸೇಜಸ್ಗೆ ರೆಸ್ಪಾನ್ಸ್ ಮಾಡಬೇಕು, ನಾನೇ ಒಂದು ಇನಿಷಿಯೇಟ್ ಮಾಡಬೇಕು ಈ ಒಂದು ರಿಲೇಷನ್ಶಿಪ್ಪಲ್ಲಿ, ನಾನು ಈ ಒಂದು ಎಲ್ಲಾದರೂ ಇವ್ರನ್ನ ಹೊರಗಡೆ ಕರ್ಕೊಂಡು ಹೋಗಬೇಕು ಅಥವಾ ಇವ್ರನ್ನ ಮೀಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಒಂದು ಮೈಂಡಲ್ಲಿ ಹಾಕ್ಕೊಂಡು ಅವರು ನಿಮ್ಮ ಹತ್ರ ಬರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ಗೆ ಆದಷ್ಟು ಬೇಗ, ಯಾಕೆಂದರೆ ಇದು ಹರಿ ಕಾರ್ಡ್, ಅಂದರೆ ತುಂಬ ಅರ್ಜೆಂಟ್ ಮಾಡ್ತಿದ್ದಾರೆ ಈಗ. ಅವ್ರಿಗೆ ಅನ್ನಿಸ್ತಾ ಇದೆ ಓಕೆ ನಾನು ಏನು ಅಂದ್ಕೊಂಡಿದ್ದೆ ಅದೆಲ್ಲ ಸುಳ್ಳು, ನಾನು ಈಗ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿ ಈ ಒಂದು ರಿಲೇಷನ್ಶಿಪ್ನ ನಾನೇ ಲೀಡ್ ಮಾಡಬೇಕು, ನಾನೇ ಮುಂದೆ ಬರಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಇವರಿಗೆ ಅನ್ನಿಸ್ತಾ ಇರೋವಂಥದ್ದು ಬಂದು ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಾನೇನೂ ಅವ್ರಿಗೆ ಕೊಡಲಿಲ್ಲ, ಅವರೇ ನನಗೆ ಎಲ್ಲನೂ ಕೊಟ್ಟರು ಅಂತ ಅಂದ್ಬಿಟ್ಟು ಅವರು ಅಂದ್ಕೊಳ್ತಾ ಇರೋ ಅಂಥದ್ದು. ಆ್ಯಂಡ್ ಇಲ್ಲಿ ನೋಡಿದ್ರೆ ದ ಎಂಪರರ್ ಅಂತ ಬರ್ತಾ ಇದೆ. ಅಂತ ಅಂದರೆ ನನಗೆ ಅನ್ನಿಸ್ತಿದೆ ಈ ಪರ್ಸನ್ ನಿಮ್ಮ ವಿಚಾರನ ಅವರ ಒಂದು ಫಾದರ್ಲಿ ಫಿಗರ್, ಅಂದರೆ ಫ್ರೆಂಡ್ ಆಗಿರ್ಬೋದು ಅಥವಾ ಅವರ ಫ್ರೆಂಡ್ ಸರ್ಕಲಲ್ಲಿ ಅಂಕಲ್, ಚಿಕ್ಕಪ್ಪ ಅಥವಾ ಅಪ್ಪ, ಈ ಥರ ಯಾರ ಹತ್ರನೂ ಅವರ ಒಂದು ಫೀಲಿಂಗ್ಸ್ನ ಈ ಪರ್ಸನ್ ಶೇರ್ ಮಾಡ್ಕೊಂಡಿದ್ದಾರೆ, ಅವರ ಭಾವನೆನ ಶೇರ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಅನ್ನಿಸ್ತಾ ಇದೆ. ಆ್ಯಂಡ್ ಅವ್ರಿಗೆ ಗೊತ್ತು ಲೈಕ್ ನೀವು ಅವ್ರನ್ನ ತುಂಬ ಕೇರ್ ಮಾಡಿದ್ರಿ ಅಂತ ಅಂದ್ಬಿಟ್ಟು ಆ ಒಂದು ವಿಚಾರನ ಈ ಪರ್ಸನ್ ಅವರ ಒಂದು ಫ್ಯಾಮಿಲಿ ಅಥವಾ ಅವರ ಒಂದು ಫಾದರ್ಗೆ ಹೇಳ್ಕೊಂಡಿದ್ದಾರೆ. ಆ್ಯಂಡ್ ಹಾಗೆ ಈ ಪರ್ಸನ್ಗೆ ಫೀಲ್ ಆಗಿದೆ ಲೈಕ್ ಈ ಒಂದು ರಿಲೇಷನ್ಶಿಪ್ ತುಂಬ ಚಾಲೆಂಜಿಂಗ್ ಆಗಿದೆ, ಈಗ ನಾನು ಆ ಪರ್ಸನ್ ಹತ್ರ ಹೋದರೆ ಎಲ್ಲನೂ ಸರಿ ಹೋಗ್ಬಿಡುತ್ತಾ ಅಂತ ಅಂದ್ಬಿಟ್ಟು ಈ ಪರ್ಸನ್ ಯೋಚನೆ ಕೂಡ ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ವಿಚಾರ ಇಲ್ಲಿ ಹೇಳಬೇಕು ಅಂತ ಅಂದರೆ ಈ ಪರ್ಸನ್ ರಿಲೇಷನ್ಶಿಪ್ನ ಹೆಂಡ್ ಮಾಡಿದ್ದು ಅವರಾಗೆ ಅವರು. ಸೊ ಈಗ ಹೋದರೆ ರಿಲೇಷನ್ಶಿಪ್ ಸರಿ ಹೋಗುತ್ತಾ ಅಂತ ಅಂದ್ಬಿಟ್ಟು ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ಅವರು ಗೊತ್ತು ನಿಮಗೆ, ಅವರು ನಿಮಗೆ ತುಂಬ ಪೇಯ್ನ್ ಮಾಡಿದ್ದಾರೆ, ಹರ್ಟ್ ಮಾಡಿದ್ದಾರೆ, ನಿಮಗೆ ಮೋಸ ಮಾಡಿದ್ರು ಅಂತ ಅಂದ್ಬಿಟ್ಟು ಅವ್ರಿಗೂ ಗೊತ್ತು. ಸೊ ಆ ಪರ್ಸನ್ ಇದನ್ನೆಲ್ಲನೂ ಕೂಡ ಅವರ ಫ್ರೆಂಡ್ ಆಗಿರ್ಬೋದು ಅಥವಾ ಒಂದು ಫಾದರ್ಲಿ ಫಿಗರ್ ಆಗಿರ್ಬೋದು ಅಂಥವ್ರ ಹತ್ರ ಅದೆಲ್ಲನೂ ಹೇಳ್ಕೊಳ್ತಿದ್ದಾರೆ. ನಾನೇ ಆ ಪರ್ಸನ್ನ ಒಂದು ಸ್ವಲ್ಪ ಲಿಮಿಟ್ ಮಾಡಿಬಿಟ್ಟೆ, ಅವಾಯ್ಡ್ ಮಾಡಿಬಿಟ್ಟೆ, ನಾನು ಅವ್ರನ್ನ ಹತ್ರಕ್ಕೆ ಕರ್ಕೊಳ್ಳಿಲ್ಲ, ನಂದು ಒಂದು ಮಿಸ್ಟೇಕ್ ಇದೆ, ನನ್ನದೇ ಅದು ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ಈ ಪರ್ಸನ್ ಅದನ್ನು ಫೀಲ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಈ ಪರ್ಸನ್ಗೆ ಗೊತ್ತು ನೀವು ತುಂಬ ಕೇರಿಂಗ್ ಅಥವಾ ನೀವು ತುಂಬ ಲವ್ ತೋರಿಸಿದ್ರಿ, ಪ್ರೀತಿ ತೋರಿಸಿದ್ರಿ, ತುಂಬ ಕರುಣೆನ ತೋರಿಸಿದ್ದೀರ ಅವ್ರ ಮೇಲೆ, ಜನರಸ್ ಆಗಿದ್ರಿ, ತುಂಬ ಡೌನ್ ಟು ಅರ್ತ್ ಆಗಿ ಬಿಹೇವ್ ಮಾಡ್ತಿದ್ರಿ. ಸೊ ಈ ಒಂದು ನೇಚರ್ ಈ ಪರ್ಸನ್ಗೆ ಇಷ್ಟ ಆಗಿ ಅವ್ರು ನಿಮ್ಮ ಹತ್ರ ಬರ್ತಾ ಇರೋರಿಗೆ ಕಾಣಿಸ್ತಿದೆ. ಆ್ಯಂಡ್ ಇಲ್ಲಿ 2 ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಅವ್ರಿಗೆ ಡಿಸಿಷನ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಇಷ್ಟು ದಿನ. ಬಟ್ ಈಗ ಅನ್ನಿಸ್ತಾ ಇದೆ ಇಲ್ಲ ನಾನು ಮಾಡಿದ್ದು ರಾಂಗ್, ನಾನು ಈ ಪರ್ಸನ್ ಹತ್ರ ಹೋಗಬೇಕಾಗಿತ್ತು ಅಂತ ಅಂದ್ಬಿಟ್ಟು ಅವ್ರಿಗೆ ಅನ್ನಿಸ್ತಾ ಇರೋ ಅಂಥದ್ದು. ಅವ್ರಿಗೆ ಒಂದು ಡಿಸಿಷನ್ ಮಾಡೋ ಒಂದು ಶಕ್ತಿ ಇರಲಿಲ್ಲ ಅನ್ನೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಟವರ್ ಕಾರ್ಡ್ ಅಂತ ಅಂದರೆ ಈ ಪರ್ಸನ್ ತೋರಿಸಿದ ಪ್ರೀತಿ ಎಲ್ಲನೂ ಕೂಡ ಒಂದೇ ಸರಿ ನಾನು ಮುರಿದಾಕ್ಬಿಟ್ಟೆ, ಅವ್ರನ್ನ ಬಿಟ್ಬಿಟ್ಟೆ, ನಾನು ಮುಂದಕ್ಕೆ ನನ್ನ ಲೈಫಲ್ಲಿ ಬಂದ್ಬಿಟ್ಟೆ, ನಾನು ಮಾಡಿದ್ದು ರಾಂಗ್ ಅನ್ನೋದು ಆ ಪರ್ಸನ್ಗೆ ಗೊತ್ತಾಗ್ತಾ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋ ಅಂಥದ್ದು. ಆ್ಯಂಡ್ ಆಲ್ಸೋ ಜಸ್ಟಿಸ್ ಕಾರ್ಡ್ ಅಂತ ಅಂದರೆ ರಿಲೇಷನ್ಶಿಪ್ನ ಈಗ ಅವರು ಬ್ಯಾಲೆನ್ಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ, ಮತ್ತೆ ವಾಪಸ್ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ಮತ್ತು ಈ ಒಂದು ಪ್ರೀತಿನ ಮತ್ತೆ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಸೊ ಅವ್ರಿಗೆ ಅನ್ನಿಸ್ತಾ ಇದೆ ಈ ಒಂದು ಫೀಲಿಂಗ್ಸ್ ಅನ್ನುವಂಥದ್ದು ನೀವು ಕೊಟ್ಟಿದ್ದು ತುಂಬ ಜೆನ್ಯೂನ್ ಫೀಲಿಂಗ್ಸ್ ಅನ್ನುವಂಥದ್ದು ಆ ಪರ್ಸನ್ಗೆ ಈಗ ಅರ್ಥ ಆಗ್ತಾ ಇದೆ. ಆ್ಯಂಡ್ ಅವ್ರಿಗೆ ಅನ್ನಿಸ್ತಾ ಇದೆ ಲೈಕ್ ನೀವು ಈ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬಾ ಲವ್ ಕೇರ್ ಅನ್ನೋವಂಥದ್ದನ್ನು ತೋರಿಸಿದ್ರಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ 3 ಆಫ್ ಸ್ವಾರ್ಡ್ ಅಂತ ಬರ್ತಾ ಇದೆ. ಹಾಗಿದ್ರೆ ಈ ಪರ್ಸನ್ ನಿಮ್ಮ ಒಂದು ಮನಸ್ಸನ್ನು ಹಾಳು ಮಾಡಿದ್ರು, ಅವರು ನಿಮ್ಮನ್ನ ಹಾರ್ಟ್ ಬ್ರೇಕ್ ಮಾಡಿದ್ರು, ಡಿಸಪಾಯಿಂಟ್ಮೆಂಟ್ ತೋರಿಸಿದ್ರು, ಮತ್ತು ಅವರು ಒಂದು ರೀತಿಯಲ್ಲಿ ನಿಮಗೆ ಒಂದು ಡಿಪ್ರೆಷನ್ ಅನ್ನೋವಂಥದ್ದನ್ನು ಅವರು ಮಾಡಿಸಿದ್ರು. ಮತ್ತು ನಿಮ್ಮಿಂದ ಅವರು ದೂರ ಹೋದ್ಮೇಲೆ ನೀವು ನಿಮ್ಮ ಲೈಫಲ್ಲಿ ಎಷ್ಟು ಪೇನ್ಫುಲ್ ಆಗಿದ್ದೀರಾ ಅನ್ನೋದು ಈ ಪರ್ಸನ್ಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಆ್ಯಂಡ್ ಆಲ್ಸೋ ಇಲ್ಲಿ ದ ಹ್ಯಾಂಡ್ ಮ್ಯಾನ್ ಬರ್ತಾ ಇರೋದ್ರಿಂದ ಈ ಪರ್ಸನ್ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಅವ್ರ ಕಡೆಯಿಂದ ಏನೂ ಅಂತ ಎಫರ್ಟ್
ಎಫರ್ಟ್ಸ್ಗಳು ಕಾಣಿಸ್ಲಿಲ್ಲ. ಆದರೆ ನೀವು ಕೊಟ್ಟಂತಹ ಎಫರ್ಟ್ಸು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಅಂದರೆ ಈ ಪರ್ಸನ್ಗೆ ಗೊತ್ತಾಗಿದೆ ಅವರು ನಿಮ್ಮನ್ನ ತುಂಬ ಬೇಜಾರು ಮಾಡಿಸಿದ್ದಾರೆ, ದುಃಖದ್ರಲ್ಲಿ ಹಾಕಿದ್ದಾರೆ, ನಿಮಗೆ ತೊಂದರೆ ಕೊಟ್ಟಿದ್ದಾರೆ, ನೋವು ಮಾಡಿದ್ದಾರೆ. ನೀವು ಅವ್ರನ್ನ ಅಪ್ರೋಚ್ ಮಾಡಿದಾಗ ಅವರು ನಿಮ್ಮನ್ನು ಬೇಡ ಅಂತ ಅಂದ್ಬಿಟ್ಟು ದೂರ ತಳ್ಳಿದ್ದಾರೆ ಅನ್ನೋದೆಲ್ಲ ಈ ಪರ್ಸನ್ಗೆ ಅದು ಗೊತ್ತಾಗ್ತಾ ಇದೆ. ಆ್ಯಂಡ್ ಆ ಪರ್ಸನ್ ನೀವು ಮಾಡಿದ ಒಂದು ಪ್ರತಿಯೊಂದು ಎಫರ್ಟ್ಸ್ನೂ ಕೂಡ ಆ ಪರ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈಯೇ ಮಾಡಲಿಲ್ಲ. ಬಟ್ ಮ್ಯಾನ್ ಅಂತ ಅಂದರೆ ಅವರು ಮಾಡ್ತಿರೋ ಅಂಥ ಒಂದು ಆಲೋಚನೆಯನ್ನು ಇದು ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಅವರ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ತಾ ಇದೆ. ನೆಗೆಟಿವ್ ಆಗಿದ್ದಂತಹ ಪರ್ಸನ್ ಈಗ ಆಲ್ ಆಫ್ ಎ ಸಡನ್ ಪಾಸಿಟಿವ್ ಆಗಿ ಚೇಂಜ್ ಆಗ್ತಾ ಇದ್ದಾರೆ. ಅವರು ಯೋಚನೆ ಮಾಡ್ತಿದ್ದಂತಹ ರೀತಿ ಈಗ ಚೇಂಜ್ ಆಗಿದೆ. ಅವರು ನಿಮ್ಮ ಮೇಲೆ ಇಟ್ಕೊಂಡಂತಹ ಪ್ರೀತಿ, ವಿಶ್ವಾಸ ಇದೆಲ್ಲನೂ ಕೂಡ ಆ ಪರ್ಸನ್ಗೆ ಅರ್ಥ ಆಗ್ತಾ ಇದೆ. ಆ್ಯಂಡ್ ನೀವು ಆ ಪರ್ಸನ್ಗೆ ರೈಟ್ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗ್ತಿದೆ. ಆ್ಯಂಡ್ ಅವರ ಫಾದರ್ ಹತ್ರನೋ ಅಥವಾ ಫ್ರೆಂಡ್ಸ್ ಹತ್ರನೋ, ಫಾದರ್ಲಿ ಫಿಗರ್ ಅವ್ರ ಹತ್ರ ನಿಮ್ಮ ವಿಚಾರಗಳನ್ನ ಅವರು ಪ್ರತಿಯೊಂದೂ ಹೇಳ್ತಿದ್ದಾರೆ. ಆ್ಯಂಡ್ ಅವರ ಫಾದರ್ಲಿ ಫಿಗರ್ ಅದನ್ನೆಲ್ಲ ಕೇಳಿಸ್ಕೊಳ್ತಿದ್ದಾರೆ. ಈ ಒಂದು ವಿಚಾರದಲ್ಲಿ ಅವ್ರಿಗೆ ಅನ್ನಿಸ್ತಾ ಇದೆ ನಿಮ್ಮದು ತಪ್ಪು ಅನ್ನೋ ಥರ ಅವ್ರಿಗಿಲ್ಲ. ಆದರೆ ಅವರ ಮಗ ಅಥವಾ ಮಗಳು ರಾಂಗ್ ಅಥವಾ ಅವಳ ಫ್ರೆಂಡ್ಸ್ ರಾಂಗ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಅನ್ನಿಸ್ತಾ ಇದೆ. ಓಕೆ, ಸೊ ಯಾಕೆ ಅಂತ ಅಂದರೆ ನೀವು ಕೊಟ್ಟಿದ್ದಂತಹ ಕೇರ್, ಲವ್ ಇನ್ಯಾರು ಕೊಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗಿದೆ. ಆ್ಯಂಡ್ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ನೆಗೆಟಿವ್ ಆಗಿ ಹೇಳ್ತಿಲ್ಲ, ನಿಮ್ಮ ಬಗ್ಗೆ ಅವರು ಪಾಸಿಟಿವ್ ಆಗೇ ಹೇಳ್ತಿದ್ದಾರೆ. ನೀವು ತುಂಬ ಕೇರ್ ತೋರಿಸಿದ್ರಿ, ಕನ್ಸರ್ನ್ ತೋರಿಸಿದ್ರಿ, ನಿಮ್ಮ ಪ್ರೀತಿ ಅನ್ನುವಂಥದ್ದು ಜೆನ್ಯೂನ್ ಅಂತ ಅಂದ್ಬಿಟ್ಟು ಆ ಪರ್ಸನ್ ಹೇಳ್ಕೊಳ್ತಾ ಇದ್ದಾರೆ. ಸೊ ಈ ಒಂದು ರೀಡಿಂಗ್ ಪ್ರಕಾರ ಹೇಳಬೇಕು ಅಂದರೆ ಈ ಪರ್ಸನ್ಗೆ ಒಂದು ವಿಚಾರ ಅರ್ಥ ಆಗಿದೆ. ರಿಲೇಷನ್ಶಿಪ್ಪನ್ನ ನಾನು ನೋಡೋ ಅಂಥ ರೀತಿನ ಚೇಂಜ್ ಮಾಡಬೇಕು. ನಾನು ಈ ಪರ್ಸನ್ನ ತುಂಬ ಬೇಜಾರು ಮಾಡಿಸ್ಬಿಟ್ಟಿದ್ದೀನಿ. ನಾನು ಇನ್ನು ಮೇಲೆ ಈ ಪರ್ಸನ್ ಹತ್ರ ಹೋಗಿ ನಾನೇ ಒಂದು ಇನಿಷಿಯೇಟ್ ತೊಗೊಂಡು ಅಪ್ರೋಚ್ ಮಾಡಿ ಮಾತಾಡಿ ಈ ಒಂದು ರಿಲೇಷನ್ಶಿಪ್ನ ನಾನು ಒಂದು ಬೆಟರ್ ಆಗಿ ತೊಗೊಂಡೋಗ್ಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ಅವ್ರಿಗೆ ಅನ್ನಿಸ್ತಾ ಇದೆ ನೀವು ಅವರ ಜೊತೆ ಇದ್ದರೆ ನೀವು ಖುಷಿ, ಸಂತೋಷ ಅನ್ನೋವಂಥದ್ದನ್ನು ಅವರ ಸುತ್ತಮುತ್ತ ತರ್ತೀರಾ, ಅವರ ಜೀವನದಲ್ಲಿ ತರ್ತೀರಾ. ಮತ್ತು ನೀವಿದ್ದರೆ ಅವರ ರಿಲೇಷನ್ಶಿಪ್ ಅನ್ನೋವಂಥದ್ದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆ ಒಂದು ರಿಲೇಷನ್ಶಿಪ್ ಅಲ್ಲಿ ಅವರು ತುಂಬ ಖುಷಿಯಾಗಿ ಸಂತೋಷವಾಗಿ ಇರ್ತಾರೆ ಅನ್ನೋವಂಥದ್ದು ಈ ಪರ್ಸನ್ಗೆ ಅರ್ಥ ಆಗ್ತಾ ಇದೆ. ಆ್ಯಂಡ್ ನೀವು ಕೂಡ ಆ ಒಂದು ರಿಲೇಷನ್ಶಿಪ್ಗೆ ತುಂಬ ಸಪೋರ್ಟ್ ಮಾಡ್ತೀರಾ, ಆ ವ್ಯಕ್ತಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಆ ಪರ್ಸನ್ಗೆ ಗೊತ್ತಿದೆ. ಬಟ್ ಈ ಪರ್ಸನ್ ಅವರ ಒಂದು ಫೀಲಿಂಗ್ಸ್ನ ಅವರು ಬೇರೆಯವ್ರ ಹತ್ರ ಹೇಳ್ಕೊಂಡ್ರೂ ಕೂಡ ಆ ಒಂದು ಪರ್ಸನ್ಗೆ ಎಲ್ಲೋ ಒಂದು ಕಡೆ ನೀವು ರೈಟ್ ಅನ್ನೋದು ರಿಯಲೈಸೇಷನ್ ಆಗ್ತಾ ಹೋಗ್ತಾ ಇದೆ. ಡೇ ಬೈ ಡೇ ಅವರಿಗೆ ಗೊತ್ತಾಗ್ತಾ ಇದೆ. ಗಿಲ್ಟ್ ಅನ್ನೋವಂಥದ್ದು ಕಾಣಿಸ್ತಿದೆ. ಅವ್ರು ನಿಮ್ಮನ್ನು ಬೇಜಾರು ಮಾಡಿಸಿದ್ರು ಅಂತ ಅವ್ರಿಗೆ ಗೊತ್ತಾಗ್ತಾ ಇದೆ. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ನಿಮಗೇನಾದರೂ ಈ ರೀಡಿಂಗ್ ರೆಸೊನೇಟ್ ಆಗಿದ್ದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಆದರೂ ಟೈಪ್ ಮಾಡಿ, ಇಲ್ಲಾಂದರೆ ರೆಸೊನೇಟ್ ಆಗಿದೆ ಅಂತ ಆದರೂ ಅಪ್ಡೇಟ್ ಮಾಡಿ. ಥ್ಯಾಂಕ್ ಯು.